ಒಬ್ಬ ಮನುಷ್ಯನಲ್ಲಿ ಎರಡು ಭಾವನೆಗಳಿರುತ್ತೆ. ಸೊ ಎಲ್ರಿಗೂ ಒಳ್ಳೆಯವನಾಗಿರಬೇಕು ಅನ್ನೋಂಥದ್ದು ಒಂದಾದರೆ, ಎಲ್ರಿಗೂ ಯಾಕೆ ಒಳ್ಳೆಯವನಾಗಿರಬೇಕು ಅನ್ನೋಂಥದ್ದು ಇನ್ನೊಂದು. ಸೊ ಈ ಥರದ ಒಂದು ಭಾವನೆಗಳ ಸಮ್ಮಿಲನ, ಮಿಶ್ರಣ ರಿಪ್ಪನ್ ಸ್ವಾಮಿಲಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ವಿಜಯ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಅದೇ ಪ್ರತಿಯೊಬ್ಬರಲ್ಲೂ ಈ ರೀತಿ ಒಂದು ಭಾವನೆಗಳಿರುತ್ತೆ. ಅದನ್ನು ಯಾವ ಟೈಮಲ್ಲಿ ಹೆಂಗೆ ಅಪ್ಲೈ ಮಾಡ್ತೀವಿ ಅನ್ನೋಂಥದ್ದು ಇನ್ನೂ ಕೂಡ ಮನುಷ್ಯನಲ್ಲಿ ಕನ್ಫ್ಯೂಷನ್ಲಿದ್ದೀವಿ ಅಂತ ಅನಿಸುತ್ತಾ ಸರ್? ಹೌದು, ಇತ್ತೀಚೆಗಂತೂ ಭಾಳ ಅನಿಸುತ್ತೆ. ಅದು ಎಲ್ಲರಲ್ಲೂ ಇರುತ್ತೆ ಅನ್ನೋದಕ್ಕಿಂತ ಎಲ್ಲರಲ್ಲೂ ಅದು ಎಲ್ಲರ ಜೀವನ ಅನುಭವ ಇದೆಯಲ್ಲ, ಒಬ್ಬೊಬ್ಬರನ್ನ ಆ ಥರ ಮಾಡುತ್ತೆ. ಮನಸ್ಥಿತಿಗಳು ಇವಾಗ ನಾವು ಹೇಳ್ತಿದ್ರು ಎಷ್ಟು ಕೋಟ್ಯಾಂತರ ಜನ ಇದ್ದೀವಿ, ಕೋಟ್ಯಾಂತರ ಜನರದ್ದು ಒಂದೊಂದು ಮನಸ್ಥಿತಿ ಒಬ್ಬೊಬ್ರಿಗಿರುತ್ತೆ. ಸೊ ಆ ಥರ ರಿಪ್ಪನ್ ಸ್ವಾಮಿ ಕೂಡ ಅಂಥ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಸರ್. ಅದೇ ಅಂದರೆ ಈ ಹೆಸರು ಇರುವಂತಹ ಸಾಕಷ್ಟು ಕಥೆಗಳು ಬರುತ್ತೆ, ಸಿನಿಮಾಗಳು ಬರುತ್ತೆ. ಬಟ್ ಯಾಕೆ ಈ ಹೆಸರು ಅನ್ನುವಂಥದ್ದು, ಜೊತೆಗೆ ರಿಪ್ಪನ್ ಸ್ವಾಮಿ ಯಾರು ಏನು ಅನ್ನುವಂತಹ ಕುತೂಹಲದಲ್ಲಿ ಥಿಯೇಟ್ರಿಗೆ ಬರುವಂತಹ ಜನರಿಗೆ ಸರ್? ಸರ್, ಇದು ಆ್ಯಕ್ಚುಲಿ ರಿಪ್ಪನ್ಪೇಟೆ ಅಂತ ಒಂದು ಊರಿದೆ ಅಲ್ವಾ, ಮಂಗಳೂರಲ್ಲಿ ರಿಪ್ಪನ್ಪೇಟೆ ಅಂತ ಒಂದು ಊರಿದೆ. ಅಲ್ಲಿ ಕೇರಳ, ರಿಪ್ಪನ್ಪೇಟೆ ಅಂತ, ಅಲ್ಲಿ ಒಬ್ಬ ರಿಪ್ಪನ್ ಅಂತ ಇದ್ದಂತೆ. ಸೊ ಆ ಥರ ಯಾರೋ ಇದ್ದರು ಅನ್ನೋ ಕಾರಣಕ್ಕೆ ನಮ್ಮ ನಿರ್ದೇಶಕರಿಗೆ ರಿಪ್ಪನ್ ಸ್ವಾಮಿ ಅಂತ ಒಂದು ಕಥೆ ಬರೆಯೋಣ ಅಂತ ಅನಿಸಿದೆ ಅಷ್ಟೇ. ಆಮೇಲೆ ಕೇಳೋಕ್ಕೆ ಅದೊಂಥರ ರಿಪ್ಪನ್ ಸ್ವಾಮಿ, ಏನು ರಿಪ್ಪನ್ ಸ್ವಾಮಿ ಅಂತ ಅನಿಸುತ್ತೆ. ಅಂದರೆ ಇನ್ನೊಂದು ಸಲ ಅದ್ರ ಕಡೆ ಗಮನ ಕೊಡ್ತಾರೆ ಜನ. ಸೊ ಇವಾಗ ಟೈಟ್ಲ್ ಇಡಬೇಕಾದ್ರೇ ನಾವೇನಾದ್ರು ಚೆನ್ನಾಗಿಡಬೇಕು ಟೈಟ್ಲು. ಅಂದರೆ ನಾವು ತೀರಾ ಎಕ್ಸ್ಪೆರಿಮೆಂಟಲ್ ಆಗಿ ಕೇಳಿದ ತಕ್ಷಣ ಅದು ಬೇಡಪ್ಪ ಅಂತ ಆ ಥರ ಟೈಟ್ಲ್ಗಳು ಇಡಬಾರ್ದು ಅನ್ನೋ ಉದ್ದೇಶ ನನಗಿದೆ ಭಾಳ. ನನ್ನ ಸಿನಿಮಾಗಳಲ್ಲಿ ಆ ಥರ ಇಡಬಾರ್ದು ಅನ್ನೋದು ನಮ್ಗೆ ಆಸೆ. ಈ ರಿಪ್ಪನ್ ಸ್ವಾಮಿ ಅಂತ ಬಂದಾಗ ನನಗೆ ಕೇಳಿದ ತಕ್ಷಣ ಇಷ್ಟ ಆಯಿತು. ಈ ರಿಪ್ಪನ್ನು ಕೆಲವು ರಿಬ್ಬನ್ನು ಅಂತಾರೆ. ಆವಾಗ ನಾವು ಅದು ರಿಬ್ಬನ್ ಅಲ್ರಿ, ರಿಪ್ಪನ್ ಸ್ವಾಮಿ ಅಂತ ಹೇಳ್ಬೋದು. ಅಂದರೆ ಅದರದ್ದು ಅಂತ ಒಂದು ಸಣ್ಣದೊಂದು ಚರ್ಚೆ ಆಗುತ್ತೆ, ಅದು ಒಂದು ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ ನಮ್ಮ ಆಡಿಯನ್ಸ್ಗೆ ಅಂತ. ಸರ್, ಈಗ ಅಂದರೆ ನಿಮ್ಮನ್ನು ಬೇರೆ ಬೇರೆ ವೆರೈಟಿ ಪಾತ್ರದಲ್ಲಿ ನೋಡಿದ್ದಾರೆ. ಬಟ್ ಇಲ್ಲಿ ಒಬ್ಬ ರಾಕ್ಷಸನಾಗಿ, ಕಟುಕನಾಗಿ, ಅಂದರೆ ಇಷ್ಟು ರಗಡಾಗಿ ನೋಡುವಂಥದ್ದು ಸ್ಪೆಷಲ್ ಆಗಿದೆ ಸರ್. ಹೇಗೆ ಸರ್, ಅದು ಏನು ವಿಶೇಷತೆ? ಒಂದು ಆ ಪಾತ್ರ ಕಾಣದೆ, ಅಂದರೆ ಕೆಲವರು ನೋಡಿದಾಗಲೇ ಇವನು ನೋಡೋಕ್ಕೆ ಒಂಥರ ಇದೆ, ನಮ್ಗೆ ಹಿಡಿಸಲ್ಲಪ್ಪ ಇವನು ಅಂತ ಕೆಲವರು ಇರ್ತಾರಲ್ಲ, ಆ ಥರ ಕಾಣೋದು ಅಷ್ಟು ಸುಲಭ ಅಲ್ಲ. ಅಂದರೆ ನನ್ನಂಥವನಿಗೆ ನೀವೇ ಹೇಳ್ದಂಗೆ ನಾನು ಮಾಡ್ಕೊಂಡು ಬಂದಿರೋ ಪಾತ್ರಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಅಯ್ಯೋ ಚಿನ್ನಾರಿ ಮುತ್ತ, ಅಯ್ಯೋ ನಮ್ಮ ರಾಘು, ಅಯ್ಯೋ ನಮ್ಮ ವಿಜಯ ರಾಘವೇಂದ್ರ, ನೀವೇ ಎಷ್ಟು ಕ್ಯೂಟಾಗಿದ್ದೀರಾ, ನೀವು ಕಾಮಿಡಿ ಮಾಡ್ತೀರಾ, ರೊಮ್ಯಾನ್ಸ್ ಮಾಡ್ತೀರಾ, ಇವೆಲ್ಲ ಆ್ಯಕ್ಷನ್ ಮಾಡ್ತೀರಾ ಎಲ್ಲ ಹೇಳಾದ್ಮೇಲೆ ಈ ಥರ ಒಂದು ಪಾತ್ರ ಮಾಡೋಕ್ಕಾಗುತ್ತಾ ನನ್ನ ಕೈಲಿ ಅನ್ನೋ ಡೌಟ್ ನನಗೆ ಬಂದಿತ್ತು. ನಿರ್ದೇಶಕರನ್ನ ಕೇಳಿದ್ರೆ, ಸರ್ ನಿಜವಾಗ್ಲೂ ನಾನು ಈ ಪಾತ್ರ ಮಾಡ್ಬೋದು, ನನಗೆ ಇಷ್ಟ ಆಯಿತು ಮಾಡೋಕ್ಕೆ. ಈ ಥರ ಒಂದು ಗ್ರೇ ಶೇಡ್ ಇರುವಂಥ ಪಾತ್ರ, ಒಂದು ನೆಗೆಟಿವಿಟಿ ಇರುವಂಥ ಪಾತ್ರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆದರೆ ಸಾಮರ್ಥ್ಯ ಬೇಕಲ್ಲ. ಇಲ್ಲ, ನಿಮ್ಗೆ ಆಗುತ್ತೆ, ನಿಮ್ಮ ಕೆಲ ಸಾಮರ್ಥ್ಯ ಇದೆ, ದಯವಿಟ್ಟು ನೀವು ನಾವು ಮಾಡೋಣ ಅಂತ ಹೇಳಿದಾಗ ಅವ್ರ ನಂಬಿಕೆ ಜೊತೆ ನನಗೊಂದು ಸಣ್ಣ ವಿಶ್ವಾಸ ಬಂತು. ಹಾಗಾಗಿ ರಿಪ್ಪನ್ ಸ್ವಾಮಿಯಲ್ಲಿ ನಾನು ಕಾಣೋದೇ ಬೇರೆ ಥರ. ಅಂದರೆ ಒಬ್ಬ ಅವನು ಕಟುಕ, ಆದರೆ ಕಟುಕರು ಯೂಶ್ವಲಿ ಕಟುಕರ ಥರ ಕಾಣಲ್ಲ, ಭಾಳ ಸಾಧಾರಣವಾಗಿರ್ತಾರೆ. ಆ ಕಟುಕತನ ಅವರಲ್ಲಿ ಹೆಚ್ಚಾಗಿ ಆಗಿ ಆಗಿ ಅವ್ರ ಮುಖದಲ್ಲಿ ಏನೋ ಒಂದು ಕೋಪ ಇರುತ್ತೆ, ಒಂಥರ ಒಂದು ಹಿಂಸೆ ಇರುತ್ತೆ. ಸೊ ಆ ಥರ ಒಬ್ಬ ವ್ಯಕ್ತಿ ಅವನ ಪಾತ್ರ ಮಾಡಿದ್ದೀನಿ ಅಷ್ಟೇ. ಸರಿ, ಅದೇ ಅಂದರೆ ಆ ಟೀಸರ್ ಟ್ರೈಲರ್ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿರೋವಂಥದ್ದು. ಅಂದರೆ ರಾಕ್ಷಸನಿಗೊಬ್ಬ ಮುದ್ದು ಹೆಂಡತಿ, ತುಂಬ ಪ್ರೀತಿ ಮಾಡುವಂಥ ಪತ್ನಿ ಇರುವಂಥದ್ದು, ಹೆಂಡತಿ ಇರುವಂಥದ್ದು. ಸೊ ಅಂದರೆ ಒಂದು ಪಾತ್ರ ಆಗಿ ಮಾತ್ರ ಕಾಡೋದಲ್ಲ, ಅದು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಂಡು ಹೋಗೋಂಥ ಪಾತ್ರ ಅಂತ ಅನಿಸುತ್ತೆ ಸರ್, ಸಹಜವಾಗಿ ಅಲ್ವಾ? ನಿಮಗೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ, ಸ್ಪಂದನ ಮೇಡಮ್ ಹೇಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ, ಅಂದರೆ ಒಂದು ಯಾವುದೋ ಭಾವನೆಗಳಲ್ಲಿ ನಮ್ಮನ್ನು ಹತ್ರ ಆಗ್ತಾರಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನಿಜ ಜೀವನಕ್ಕೂ ಈ ಸಿನಿಮಾದಲ್ಲಿರೋ ಪಾತ್ರಗಳಿಗೂ ಅಜಗಜಾಂತರ ವ್ಯತ್ಯಾಸ, ಎಲ್ಲಿಯ ಹೋಲಿಕೆನೂ ಇಲ್ಲ. ಆಮೇಲೆ ನಮಗೆ ಈ ಸಿನಿಮಾ ಶೂಟಿಂಗ್ ಮಾಡಿದ್ದೇ ನಾನು ತೀರಾ ಒಂದು ಶೋಕದಲ್ಲಿದ್ದಾಗಲೇ ಮಾಡಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಕ್ಟೋಬರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ವಿ. ಇಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ, ಕೆಲಸದ ಕಡೆ ಗಮನ ಕೊಡೋಣ, ಇನ್ನು ಸುಮ್ಮನೆ ಕೂತ್ರೆ ಅದೇನಾಗುತ್ತೆ ಹೆಚ್ಚು ನಮ್ಮನ್ನೇ ಆವರಿಸ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಕೆಲಸ ಶುರು ಮಾಡಿದ್ವಿ. ಆ್ಯಂಡ್ ಈ ಸಿನಿಮಾದಲ್ಲಿ ಬರುವಂಥ ಹೆಂಡತಿ ಪಾತ್ರ ಅಶ್ವಿನಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ರಿಯಲ್ ಲೈಫಿಂದ ಭಾಳ ಡಿಫ್ರೆಂಟ್ ಇರುವಂಥ ಪಾತ್ರನೇ, ಆದರೆ ಕಥೆಯಲ್ಲಿ ಇಂಥ ಒಬ್ಬ ತುಂಬಾ
ಒರಟಾಗಿರೋ ಒಬ್ಬ ಮನುಷ್ಯನಿಗೆ ಈ ಥರ ಒಂದು ಒಬ್ಬಳು ಹೆಂಡತಿ ಇದ್ದಾಳೆ, ಮುದ್ದಾಗಿರೋ ಹೆಂಡತಿ ಇದ್ದಾಳೆ. ನಾವು ಒರಿಜಿನಲ್ ಲೈಫಲ್ಲಿ ಆ ಥರ ಬಿಹೇವೇ ಮಾಡಿಲ್ಲ. ರಿಪ್ಪನ್ ಸ್ವಾಮಿಲಿ ನಾನು ಏನು ಬಿಹೇವ್ ಮಾಡಿದ್ದೀನೋ ಅದು ನನ್ನ ನಿಜ ಜೀವನದಲ್ಲಿ ಅದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಕಲ್ಪನೆ ಮಾಡ್ಕೊಳಕ್ಕೆ ಆಗದೇ ಇರೋವಂಥ ಎಮೋಷನನ್ನು ಸ್ಕ್ರೀನ್ ಮೇಲೆ ತರಬೇಕಂದ್ರೆ ಆ್ಯಸ್ ಎನ್ ಆ್ಯಕ್ಟರ್ ನಮಗೊಂದು ಹೋಮ್ ವರ್ಕ್ ಬೇಕಾಗುತ್ತೆ. ಆ ಹೋಮ್ ವರ್ಕಿಗೆ ಡೈರೆಕ್ಟ್ರ್ ಎಲ್ಲೋ ನಮಗೆ ಸಹಾಯ ಮಾಡ್ತಾರೆ. ಬೇರೆ ಯಾವುದೋ ಸಿನಿಮಾ, ಬೇರೆ ಇನ್ಯಾರೋ ಕಲಾವಿದರು ಆ ಥರ ಮಾಡಿರೋರು ನೋಡಿರೋರು ನಮಗೆ ನೆನಪಾಗುತ್ತೆ. ಆಮೇಲೆ ನಿಜ ಜೀವನದಲ್ಲಿ ಒಂದಷ್ಟು ಜನ ವ್ಯಕ್ತಿಗಳನ್ನ ನೋಡಿರ್ತೀವಿ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಬ್ಬ ಆಡಿಯನ್ಸ್ಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಹೇಳ್ಬೋದು ಈ ಎಮೋಷನನ್ನು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅಷ್ಟು ಡಿಫ್ರೆನ್ಸ್ಗಳನ್ನ ಇಟ್ಕೊಂಡು ಮಾಡಿರೋದು. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಸ್ಪಂದನಾನ ನೆನಪು ಮಾಡುವಂಥ ಯಾವುದೇ ಅಂಶ ಈ ಕಥೆಗಾಗಲಿ, ಪಾತ್ರಕ್ಕಾಗಲಿ, ಸನ್ನಿವೇಶಗಳಿಗಾಗಲಿ ಇಲ್ಲ. ನಿನ್ನೆಗೆ 2 ವರ್ಷ ಆಯಿತು. ಅದೆಲ್ಲವನ್ನು ಬದುಕು ಮೇರಿ ಹೊಸ ಹೆಜ್ಜೆಗಳಲ್ಲಿ ಇರಲೇಬೇಕು. ಹೇಗೆ ನಿಮ್ಮ ಗಟ್ಟಿತನ ಇದೆ ಸರ್? ಇದೆ ಸರ್, ನನ್ನ ಮಗ ಇದ್ದಾನೆ, ಅವನೇ ದೊಡ್ಡ ಸ್ಟ್ರೆಂತ್ ನನಗೆ. ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ನನ್ನ ಅತ್ತೆ ಮಾವ, ನನ್ನ ಬಾಮ ಅಂದರೆ ಎಲ್ಲರೂ ನನ್ನನ್ನಾಗಲಿ ನನ್ನ ಮಗನಾಗಲಿ ಬರೀ ನನ್ನ ಮನೆಯವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಡಿಯನ್ಸ್ ಸಹಿತ, ನೀವು ಸಹಿತ, ಮಾಧ್ಯಮ ಮಿತ್ರರು, ನನ್ನ ಫಿಲ್ಮ್ ಮೇಕರ್ಸು ಎಲ್ಲರೂ ಕೂಡ ನಮ್ಮನ್ನ ಇಷ್ಟು ಜೋಪಾನ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಅಂದರೆ ನಮ್ಮದೊಂದು ಅದೊಂದು ನಿರಂತರ ಇದ್ದೇ ಇರುತ್ತೆ. ನೆನಪಾಗಲಿ, ನೆನಪು ಮಾಡ್ಕೊಳ್ಳೋವಂಥದ್ದಾಗಲಿ, ಆ ಒಂದು ಎಮೋಷನಲ್ ಇರೋದಾಗಲಿ ಅದು ನನಗೆ ಸೇರಿದ್ದು. ಅದು ನಾನು ಮತ್ತೆ ಅದನ್ನು ಎಲ್ರಿಗೂ ಹೇಳ್ತಾ ಹೋದಾಗ ಏನಾಗುತ್ತೆ, ಅಯ್ಯೋ ಅಂತ ನನಗೆ ಅಲ್ಲಿಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಎಮೋಷನ್ ನಂದು, ಆ ನೆನಪು ನಂದು, ಆ ನೋವು ನಂದು, ಅದರಿಂದ ಬಂದಿರೋ ಗಟ್ಟಿತನೂ ನಂದೆ. ಸೊ ಇದರಲ್ಲಿ ನಾನು ನನ್ನ ಮಗ ಖುಷಿಯಾಗಿ ಹೋಗ್ತಾಯಿದ್ದೆ. ಸರ್ ಖಂಡಿತ ಮಗನ ವಿಚಾರ ಕೇಳಬೇಕು. ಆವಾಗಲೇ ಹೇಳ್ತಾ ಇದ್ರಿ, ಅಂದರೆ ಚಿಕ್ಕಪ್ಪನಿಂದ ಸ್ಫೂರ್ತಿಯಾಗಿರುವಂಥ ಶೌರ್ಯ ಮುಂದೆ ಬಂದರೂ ಅಚ್ಚರಿ ಇಲ್ಲ ಅನ್ನೋಂಥದ್ದು. ಈಗ ಸಾಕಷ್ಟು ವರ್ಕೌಟ್ ಮಾಡ್ತಾ ಇರೋಂಥದ್ದು ಫೋಟೋಗಳೆಲ್ಲ ನೋಡಿದಾಗ ಇಂಡಸ್ಟ್ರಿಗೆ ಬರ್ಬೋದಾ ಅನ್ನೋವಂಥದ್ದಿದೆ. ಈ ಬಗ್ಗೆ ನಿಮ್ಮ ಜೊತೆ ಯಾವ ಥರ ಮಾತಾಡಿದಾರ? ಏನಾದ್ರು ಸಿನಿಮಾದ ಕನಸುಗಳನ್ನು, ಕಲಾವಿದನಾಗುವಂಥ ಆಲೋಚನೆಗಳನ್ನ ಶೌರ್ಯ ಹಂಚ್ಕೊಂಡಿರುವಂಥದ್ದು? ಅಪ್ಪು ಸರ್ ಇನ್ಸ್ಪಿರೇಷನ್ ಬೇರೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತಾರೆ? ಭಾಳ ಇನ್ಸ್ಪಿರೇಷನ್. ಅಪ್ಪು ಅವರಾಗಲಿ, ನನ್ನ ತಮ್ಮ ಮುರಳಿ ಆಗಲಿ, ಯಶ್ ಅವರಾಗಲಿ, ಪ್ರಭಾಸ್ ಅವರಾಗಲಿ, ಅವನು ಎಲ್ಲರೂ ಭಾಳ ಅಂದರೆ ಭಾಳ ಎತ್ತರದಲ್ಲಿ ನೋಡ್ತಾನೆ. ಭಾಳ ಖುಷಿ ಅವನಿಗೆ. ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಅವನು ಇವಾಗ ಜಿಮ್ ಎಲ್ಲ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆಲ್ಲೋ ಒಂದು ಕಡೆ ಆಸಕ್ತಿ ಇರ್ಬೋದು, ಆದರೆ ಅದನ್ನು ವ್ಯಕ್ತಪಡಿಸ್ಕೋತಾ ಇಲ್ಲ. ಯಾಕಂದರೆ ಅವ್ನ ಸ್ಕೂಲು ಸ್ವಲ್ಪ ಅವನಿಗೆ ಹೆಚ್ಚು ಇಷ್ಟ. ಅವನಿಗೆ ಡಿಜಿಟಲ್ ಎಡಿಟಿಂಗು, ಡಿಜಿಟಲ್ ಮೀಡಿಯಾ ಅಂತೇನೋ ಮಾಡ್ಕೋತಾ ಇರ್ತಾನೆ. ಅವ್ನಿಗೆ ಅದು ಇಷ್ಟ, ಜಿಮ್ ಇಷ್ಟ. ಮುಂದಕ್ಕೆ ಹೋದಾಗ ಅವ್ನಿಗೆ ಅದರಲ್ಲೂ ಕೂಡ ಒಂದು ಸರಿಯಾದ ತರಬೇತಿ ತೊಗೊಂಡೇ ಇಲ್ಲಿಗೆ ಬರಬೇಕು ಅನ್ನೋ ಥರ ಅವನ ಜೊತೆ ಚರ್ಚೆ ಆಗಿದೆ. ಬಟ್ ಅವನು ಇಲ್ಲ ನಾನು ಇದನ್ನೇ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ಇವಾಗಲೇ. ಸರ್ ಆದಾಗ ಖುಷಿನೇ, ಒಬ್ಬ ತಂದೆಗೆ ಖುಷಿ ಆಗುತ್ತಲ್ಲ. ಇವಾಗ ನಾನು ಬಂದಾಗ ನಮ್ಮ ತಂದೆಗೆ ಬಹಳ ಖುಷಿ ಆಯಿತು. ಸೊ ನನ್ನ ಮಗ ಬಂದಾಗ ನನಗೂ ಖುಷಿ ಆಗುತ್ತೆ, ಅವ್ರ ಚಿಕ್ಕಪ್ಪನಿಗೂ ಖುಷಿ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಅವನಿಗೆ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಇದೆ. ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಸಿನಿಮಾಗಳನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾ ಅನ್ನೋವಂಥದ್ದು ಒಂದಿಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಕ್ಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸರ್. ನೀವು ಗಮನಿಸ್ದಂಗೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಅಂದರೆ ರಮ್ಯ ಅವ್ರು ದೂರು ಕೊಡುವಂಥದ್ದಾಗಿರ್ಬೋದು, ಪ್ರಥಮ ದರ್ಶನ್ ಅವರ ಫ್ಯಾನ್ಸ್ ವಿಚಾರವಾಗಿ ಮಾತನಾಡುವಂಥದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನೀವು ಹೇಗೆ ಗಮನಿಸ್ತಿದ್ರಿ ಸರ್? ಸರ್ ನಾನು ಸಾಮಾನ್ಯವಾಗಿ ಯಾವುದಕ್ಕೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಆಡಿಯನ್ಸ್ಗೆ ಆಗಲಿ, ನಮ್ಮ ಪಬ್ಲಿಕ್, ನಮ್ಮ ಜನ ಅಂದರೆ ಅವ್ರಿಗೆಲ್ಲ ಎಷ್ಟು ಮುಖ್ಯ ಅದು ಅಂತ ನಾನು ಕೇಳೋದು. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಎಲ್ರಿಗೂ ಅವ್ರವ್ರದ್ದೇ ಆದ ಕಷ್ಟ ಇದೆ, ಅವ್ರವ್ರದ್ದೇ ಆದ ಒಂದು ಸ್ಟ್ರಗಲ್ ಇದೆ, ಏನೋ ಮಾಡ್ತಿದ್ದಾರೆ. ಅದನ್ನೇನಾಗುತ್ತೆ, ನಾವು ಮೀಡಿಯಾದಲ್ಲಿ ಅಂತ ಹಾಕಿದಾಗ ಮಾತ್ರ ಅವ್ರ ಗಮನಕ್ಕೆ ಬರುತ್ತೆ ಹೊರತು ಇಲ್ಲಾಂದರೆ ಬರೋದಿಲ್ಲ ಅವ್ರಿಗೆ. ಆಮೇಲೆ ಕಮೆಂಟ್ ಮಾಡೋ ವಿಚಾರದಲ್ಲಿ ನಾನು ಕೇಳೋದು, ಕಮೆಂಟ್ ಮಾಡಬೇಡಿ ಅಂತ ಹೇಳ್ಬೋದು ಅಷ್ಟೇ. ಹಂಗೆ ಮಾಡಬೇಡಿ, ತಪ್ಪಾಗುತ್ತೆ, ಇನ್ನೊಬ್ರಿಗೆ ನೋವಾಗುತ್ತೆ. ನೀವು ಯಾವುದೋ ಒಂದು ಕೋಪದಲ್ಲಿ, ಯಾವುದೋ ಒಂದು ಸಿಟ್ಟಿನಲ್ಲಿ ನೀವು ಆ ಥರ ಕಮೆಂಟ್ ಮಾಡಿದಾಗ ಅದು ಬೇರೆ ಇನ್ಯಾರಿಗೂ ಹೋಗಿ ತಟ್ಟೋದು ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಕೊಡುತ್ತೆ, ಅದು ಎಷ್ಟು ನಿಮಗೆ ಖುಷಿ ಕೊಡುತ್ತೆ ಅನ್ನೋದೇ ಆದರೆ ಮನಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ. ಸೊ ತಪ್ಪಾಗುತ್ತೆ. ಆಮೇಲೆ ಬಹಳ ಜನ ಕೇಳ್ತಾರೆ, ನೀವು ಅವ್ರ ಬಗ್ಗೆ ಮಾತಾಡಿ, ನೀವು ಇವ್ರ ಬಗ್ಗೆ ಮಾತಾಡಿ, ನೀವು ಈ ಕೇಸ್ ಬಗ್ಗೆ. ನಾನೇನಕ್ಕೆ ಮಾತಾಡಲಿ? ನಾನು ಯಾರು ಮಾತಾಡೋದಕ್ಕೆ? ಅದಕ್ಕೆ ನೀವು ಕಲಾವಿದರಾಗಿ ನೀವು ಮಾತಾಡಬೇಕು, ನಿಮಗೆ ಜವಾಬ್ದಾರಿ. ನನ್ನ ಜವಾಬ್ದಾರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡೋದಾಗಲಿ, ಇನ್ನೊಬ್ಬರನ್ನ ದೂಷಿಸೋದಾಗಲಿ ಅಲ್ಲ. ನನ್ನ ಜವಾಬ್ದಾರಿ ನನ್ನ ಕೆಲಸ ಮಾಡೋದು, ನನ್ನ ನಿರ್ದೇಶಕರ ಕೆಲಸ ಮಾಡೋದು, ನನ್ನ ಆಡಿಯನ್ಸ್ಗೋಸ್ಕರ ಕೆಲಸ ಮಾಡೋದು ಅಂತಾಗುತ್ತೆ. ಇವಾಗ ಅವ್ರ ಫ್ಯಾನ್ಸ್ ಈ ಥರ ಅಂದರು, ಇವ್ರ ಫ್ಯಾನ್ಸ್ ಈ ಥರ ಅಂದರು, ಅದು ನಾನು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ನನಗೊಂದು ಸಣ್ಣ ಆಕ್ಷೇಪ ಇದೆ ಸರ್. ಯಾಕಂದರೆ ಅವ್ರ ಫ್ಯಾನ್ಸ್ ಮಾಡ್ತಿದ್ವಿ ಅನ್ನೋ ಹೆಸರಲ್ಲಿ ಮಾಡಿದರೆ
ಅಕಸ್ಮಾತ್ ಆ ಸ್ಟಾರಿನ ನಿಜವಾದ ಫ್ಯಾನ್ಸ್ಗೆ ಎಷ್ಟು ಬೇಸರ ಆಗ್ತಿರಲ್ಲ, ನಮ್ಮ ಹೆಸರಿಟ್ಕೊಂಡು ಇವನು ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಹೆಸರಿಟ್ಕೊಂಡು ಇವರೆಲ್ಲ ಈ ಥರ ಹಾಳು ಮಾಡ್ತಿದ್ದಾರೆ ಅನ್ನೋದು ಎಷ್ಟು ಬೇಸರ ಆಗುತ್ತೆ ಅವ್ರಿಗೆ. ಅಂದರೆ ಇದು ಯಾರ ಹಿಡಿತದಲ್ಲೂ ಇಲ್ಲ, ಇದ್ರ ಹಿಡಿತ ಅವರವ್ರ ಕೈಯಲ್ಲಿ ಅವರವ್ರ ಮನಸ್ಸುಗಳಲ್ಲೇ ಇರಬೇಕು. ನನ್ನ ಮನಸ್ಸಿನ ಹಿಡಿತ ನನ್ನ ಕೈಯಲ್ಲಿದ್ದಾಗ, ನನ್ನ ಕಾನ್ಷಿಯಸ್ ಕ್ಲಿಯರ್ ಇದ್ದಾಗ, ಇನ್ನೊಬ್ಬ ವ್ಯಕ್ತಿಗೆ ನಾನೊಂದು ಬೇಸಿಕ್ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ನನ್ನ ಮನಸ್ಸಲ್ಲಿ ಬಂದಾಗ ನಾನು ಯಾರಿಗೂ ಆ ಥರ ಹರ್ಟ್ ಮಾಡೋದಿಲ್ಲ. ಬಟ್ ಎಷ್ಟು ಜನಕ್ಕೆ ಹರ್ಟ್ ಆಗ್ತಿದೆ ಅವರ ಪರವಾಗಿ ನಾನು ಕೇಳ್ಕೊತಾ ಇರೋದು, ಆ ಥರ ಮಾಡಬೇಡಿ. ನೀವು ಕಮೆಂಟು ಅಂತ ಮಾಡಿದಾಗ ಬರೀ ಆ ವ್ಯಕ್ತಿ ಮಾತ್ರ ಇರೋದಿಲ್ಲ, ಅವ್ರ ಹಿಂದೆ ಒಂದು ಕುಟುಂಬ ಇರುತ್ತೆ, ಅವ್ರ ಹಿಂದೆ ಒಂದು ಇಂಡಸ್ಟ್ರಿ ಇದೆ, ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ತಾರೆ, ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಆ ಕೆಲಸ ಮಾಡಬೇಡಿ. ಅದ್ರ ಬದಲು ನೀವು ಹೇಳಿದ್ರಿ, ಮಾತಾಡ್ತಾನೆ ಪ್ರಾರಂಭದಲ್ಲೇ ಹೇಳಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಸುಮಾರಿದೆ ಅಂತ. ಪಾಸಿಟಿವ್ ಎಷ್ಟು ಪಾಸಿಟಿವ್ ಇದೆ, ಹಲವಾರು ಪಾಸಿಟಿವ್ ವಿಚಾರ ಇದೆ. ಸಿನಿಮಾಗಳ ಬಗ್ಗೆ ಪಾಸಿಟಿವಿಟಿ ಇದೆ, ನಮ್ಮ ದೇವಸ್ಥಾನಗಳ ಬಗ್ಗೆ, ದೇವರುಗಳ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ ಎಷ್ಟು ವೀಡಿಯೋಗಳು ಬರ್ತಾ ಇದೆ. ಆಮೇಲೆ ಲವ್ ಸ್ಟೋರಿಗಳು, ಹ್ಯೂಮರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದನ್ನೇ ಹೇಳಿ ಮಕ್ಳಿಗೆ, ಅದನ್ನು ತೋರಿಸಿ. ಇವಾಗ ಮಕ್ಕಳೇನು ಮಾಡ್ತಾರೆ, ಇದೆಲ್ಲ ಆಗ್ತಾ ಇರ್ಬೇಕಾರೆ ಇದೇನೋ ಆಗ್ತಿದೆಯಲ್ಲ, ಇದು ನನಗೆ ಗೊತ್ತಿರಲಿಲ್ಲ ಇದು ಅಂತ ಅವ್ರು ದೇ ಗೆಟ್ ಇಂಟ್ರೊಡ್ಯೂಸ್ಡ್ ಟು ದ್ಯಾಟ್. ಸೊ ನಮ್ಮ ಇಡೀ ತಲೆಮಾರನ್ನ ಅದ್ರ ಕಡೆ ನಾವು ದಬ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಸೊ ಆ ಥರ ಮಾಡೋದು ಬೇಡ. ಅದು ಜವಾಬ್ದಾರಿ ನಮ್ಮದಾಗಿದೆ, ನಿಮ್ಮದಾಗಿದೆ, ಎಲ್ರದ್ದು ಆಗಿದೆ. ಸರ್, ಇದೆಲ್ಲದ್ರ ಜೊತೆಗೆ ನೀವು ಇಷ್ಟು ವರ್ಷ ಇಂಡಸ್ಟ್ರಿನ ಗಮನಿಸ್ತಾ ಬಂದಿರಿ, ಈ ಸ್ಟಾರ್ ವಾರು, ಫ್ಯಾನ್ ವಾರು, ಇದೆಲ್ಲವನ್ನು ಅಂದರೆ ಎಲ್ಲೋ ಗಮನಕ್ಕಿದ್ದಾಗುತ್ತೋ ಗಮನಕ್ಕಿಲ್ದಂಗೆ ಆಗುತ್ತೋ ಅನ್ನೋಂಥ ಒಂದು ಕುತೂಹಲ ಇದ್ದೇ ಇರುತ್ತೆ ಸರ್. ಕೆಲವು ಬೆಳವಣಿಗೆಗಳ ಆಗುತ್ತೆ ಅಂತ ಅನಿಸುತ್ತಾ, ಅದು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಥವಾ ಇನ್ಯಾರ್ದೋ ಹೆಸರು ಕೆಡಿಸುವಂಥ ಕೆಲಸಕ್ಕೆ ಇದೆಲ್ಲ ಆಗುತ್ತೆ ಅಂತ ಅನಿಸುತ್ತಾ ಸರ್? ಹೀಗೆ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಇದ್ರ ಹಿಂದೆ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಇದು. ಯಾಕಂದರೆ ಯಾರು ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಕೆಲಸ ಮಾತ್ರ ನಡೀತಾ ಇದೆ. ಸಿನಿಮಾ ಶೂಟಿಂಗ್ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ, ಸಾಂಗ್ ರಿಲೀಸ್ ಮಾಡಿದಾಗ ಅಷ್ಟು ಕೋಟಿ ಹೋಯ್ತು, ಇಷ್ಟು ಕೋಟಿ ಹೋಯ್ತು ಅಂತ ನಾವು ಹೇಳ್ತೀವಿ. ನೋಡ್ತಿರೋದು ಯಾರು? ನಮ್ಮವರೇ ಅಲ್ವಾ? ಸೊ ನಾನು ಹೇಳ್ತಿರೋದು ನಮ್ಮ ಜವಾಬ್ದಾರಿಯಾಗಿ, ಅಂದರೆ ನಾವು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಅದು ಈ ಟೆಲಿವಿಷನ್ ಮೀಡಿಯಾ ಆಗಿರ್ಬೋದು, ಈ ಯೂಟ್ಯೂಬ್ ಆಗಿರ್ಬೋದು, ಆಮೇಲೆ ಫೋನಲ್ಲಿರೋಂಥ ಸಣ್ಣ ಚಾನೆಲ್ಗಳಾಗಿರ್ಬೋದು, ನಾವು ಹಾಕಿದಾಗ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ. ಇವಾಗ ಅವ್ರು ಯಾರೋ ಕಮೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಕಮೆಂಟನ್ನು ಯಾರೋ ಒಬ್ಬರು ತುಂಬ ಬೇಸರ ಆಗಿ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸ್ಕೊಂಡಿರ್ತಾರೆ. ಅದನ್ನು ವೆನ್ ವಿ ಬ್ಲೋ ಇಟ್ ಔಟ್ ಆಫ್ ಪ್ರಪೋರ್ಷನ್ ಅದು ಗೊತ್ತಾಗುತ್ತೆ. ಸೊ ಆ ಥರ ಮಾಡೋದೇ ಬೇಡ. ಇವಾಗ ಸ್ಟಾರ್ಸ್ಗೆ ನಿಜವಾಗ್ಲೂ ಅಷ್ಟು ಟೈಮ್ ಇಲ್ಲ ಸರ್. ನಮ್ಮ ಎಲ್ಲ ಕೊಲೀಗ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್. ಅವ್ರಿಗೆ ಹೇಳ್ಬಿಟ್ಟು ನೀನೇನೋ ಮಾಡಪ್ಪ, ಅವ್ರಿಗೆ ಯಾರೋ ಬೈಯಪ್ಪ, ಇಲ್ಲ. ಇನ್ಫ್ಯಾಕ್ಟ್ ಒಬ್ರಿಗೊಬ್ರು ನಿಂತ್ಕೋತೀವಿ ಬೇಕಾದ್ರೆ, ನಾವು ಹಾಗೆ ಮಾಡಬೇಡಿ, ಅವರು ಕೂಡ ನಮ್ಮ ಹಾಗೆ ಒಬ್ರು ಕಲಾವಿದರು ಅಂತ. ಆ ಥರ ಮಾಡ್ತಿಲ್ಲ. ಏನೋ ಒಬ್ರು ಇಲ್ಲಿ ಯಾರಿಗೋ ಗಮನ ಸೆಳಿಬೇಕು ಅಂತ ಆಸೆ ಆಗ್ತಿರುತ್ತೆ, ಅವ್ರ ಮೇಲೆ ಯಾರೋ ಗಮನ ಇರೋದಿಲ್ಲ. ಸೊ ಈ ಥರ ನಾನೇನೋ ಅಂದಾಗ ನನ್ನ ಮೇಲೆ ಗಮನ ಬರುತ್ತೆ, ನನ್ನ ಬಗ್ಗೆ ಚರ್ಚೆ ಆಗುತ್ತೆ, ನಾನು ಆಗಿರೋ ಒಂದು ಕಮೆಂಟಿಂದ ಏನೋ ಒಂದು ಆಗುತ್ತೆ ಅಂತ ಹಾಕ್ಬಿಡ್ತಾರೆ. ಅದು ಜವಾಬ್ದಾರಿಯುತ ನಡವಳಿಕೆ ಅಲ್ಲ. ಅದ್ರ ಬದಲು ಪ್ರಶಂಸೆ ಮಾಡಿ, ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ, ಅಥವಾ ಇವರು ಈ ಥರ ಮಾಡಿದರೆ ಇವರು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತೇನೋ, ನಮ್ಗೆ ಈ ಥರ ಮಾಡಿದ್ರೆ ಇಷ್ಟ ಆಗ್ತಿತ್ತು ಅಂತ ಹೇಳಿ, ಅದು ಒಂಥರ ಏನು ಹೇಳ್ತಾರೆ, ಪಾಸಿಟಿವ್ ಆಗಿರುತ್ತೆ. ಅದನ್ನು ನಾವು ಸ್ಪೋರ್ಟಿವ್ ಆಗಿ ತೊಗೋತೀವಿ. ಆ ಥರ ಬೆಳವಣಿಗೆ ಅಂದರೆ ಚೆನ್ನಾಗಿರುತ್ತೆ ಸರ್. ಸದ್ಯಕ್ಕೆ ರಿಪ್ಪನ್ ಸ್ವಾಮಿ ಮುಖಾಂತರ ಆಡಿಯನ್ಸ್ನ ತಲುಪ್ತಾ ಇದ್ರಿ. ಸೊ ಪ್ರತಿ ಸಿನಿಮಾನೂ ಡಿಫ್ರೆಂಟ್ ಅನ್ನೋವಂಥದ್ದು ಇರುತ್ತೆ. ಈಗಿರುವಂತಹ ಕನ್ನಡ ಚಿತ್ರೋದ್ಯಮದ ಒಂದು ಪರಿಸ್ಥಿತಿಯಲ್ಲಿ ಸರ್, ರಿಪ್ಪನ್ ಸ್ವಾಮಿ ಹೇಗೆ ಆಡಿಯನ್ಸ್ನ ಕನೆಕ್ಟ್ ಆಗ್ಬೋದು ಅಂತ? ಒಳ್ಳೆ ಸಮಯ ಅಂತ ನನಗನ್ಸುತ್ತೆ ಸರ್. ಯಾಕಂದರೆ ಇದು ಎಕ್ಕಾ ಸಿನಿಮಾ ರಿಲೀಸಿಂದ ಹಿಡಿದು ನಮಗೆ ನಮ್ಮ ಅಜಯ್ ರಾವ್ ಅವರ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ಹೆಸರನ್ನ ಮಾಡ್ತು. ಮಾದೇವ ರಿಲೀಸ್ ಆಯಿತು, ಒಳ್ಳೆ ಹೆಸರನ್ನ ಮಾಡ್ತು. ಯಾಕಂದರೆ ಆಡಿಯನ್ಸು ಒಳ್ಳೆ ಸಿನಿಮಾ, ಒಳ್ಳೆ ವಿಷಯ ಅಂದರೆ ನಾನು ಹೇಳ್ತಿರೋದು ಬರೀ ಪಾಸಿಟಿವ್ ಅಂತಲ್ಲ. ಆ ಸಿನಿಮಾದಲ್ಲಿ ಒಂದು ಸಬ್ಸ್ಟೆನ್ಸ್ ಇರಬೇಕು, ಆ ಸಿನಿಮಾದಲ್ಲಿ ಏನೋ ಒಂದು ತೂಕ ಇರಬೇಕು, ಏನೋ ಒಂದು ಇಂಟೆನ್ಸಿಟಿ ಇರಬೇಕು. ಆವಾಗ ನೋಡಿ ಇಷ್ಟಪಡ್ತಾರೆ, ಅದರಲ್ಲೊಂದು ಎಮೋಷನ್ ಇರಬೇಕು ಅಂತ. ಈಗ ಫ್ರಮ್ ಸೋಗ್ ಮಾಡಿರೋಂಥ ಬೆಳವಣಿಗೆ ಅದು ಬಹಳ ದೊಡ್ಡ ಕೊಡುಗೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರೋದು ನೋಡ್ತಾನೆ ಇಲ್ಲ ಅಂತ ಹೇಳೋರಿಗೆಲ್ಲ ಇದು ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದೆ. ಬೇಡ, ಅಲ್ಲ, ಜನ ಥಿಯೇಟ್ರಿಗೆ ಬರ್ತಾರೆ. ಜನ ಥಿಯೇಟ್ರಿಗೆ ಬರೋವಂಥ ಸಿನಿಮಾ ನೀವು ಮಾಡಿ, ನಮ್ಮತನವನ್ನು ಸಿನಿಮಾದಲ್ಲಿ ತೋರಿಸಿ ಅಂತ ನಮ್ಮತನ ಕೂಡ ಇರುವಂಥ ಒಂದು ಸಿನಿಮಾ ರಿಪ್ಪನ್ ಸ್ವಾಮಿ. ನಾನು ಹೇಳ್ದಂಗೆ ಬರೀ ನಮ್ಮತನ ಇದೆ ಅಂತಲ್ಲ, ಈ ಸಿನಿಮಾದಲ್ಲಿ ಏನೋ ಒಂದು ಎಮೋಷನ್ ಇದೆ. ಅದು ನಮ್ಮ ಮಲೆನಾಡಿನ ಒಂದು ಭಾಗದಲ್ಲಿ ಆಗುವಂಥ ಸಿನಿಮಾ ಕಥೆ ಆಗಿರೋದ್ರಿಂದ ಅದರಲ್ಲಿ ಕರ್ನಾಟಕದ ಇದು ನಮ್ಮ ಊರಿದು, ನನ್ನ ಭಾಷೆ ಇದು, ನನ್ನೊಂದು ಎಮೋಷನ್ ಇದು, ಯಾರೊಬ್ಬ ವ್ಯಕ್ತಿ ಈ ಥರ ಇದ್ದಾನೆ ಅನ್ನೋ ಥರ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಜೊತೆಗೆ ಒಂದು ಒಳ್ಳೆಯ ಕಥೆ, ಆ್ಯಕ್ಷನ್, ತಕ್ಕ ಮಟ್ಟಿಗೆ ಹ್ಯೂಮರ್, ಇವೆಲ್ಲವೂ ಇರುವಂಥ ಸಿನಿಮಾ ರಿಪ್ಪನ್ ಸ್ವಾಮಿ ಆಗಿರೋದ್ರಿಂದ ಜನ ಥಿಯೇಟ್ರಿಗೆ ಬಂದು ಖುಷಿಯಾಗಿ ಸಿನಿಮಾನ ಅನುಭವಿಸ್ತಿರೋದ್ರಿಂದ ರಿಪ್ಪನ್ ಸ್ವಾಮಿನೂ ಅಷ್ಟೇ ಖುಷಿಯಾಗಿ ಬರಮಾಡ್ಕೋತಾರೆ ಅನ್ನೋ ನಂಬಿಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.
ಇದಿಷ್ಟು ನಟ ವಿಜಯ ರಾಘವೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಒಂದು ರಿಪನ್ ಸ್ವಾಮಿ ಒಂದು ಒಳ್ಳೆಯ ಸಿನಿಮಾ ಆಗಿರುತ್ತೆ. ಸೊ ಖಂಡಿತ ಜನರು ಒಪ್ಪುವಂತಹ ಪಾತ್ರದನ್ನು ಮುಖಾಂತರ ನಾವು ರಂಜಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.